ಒಂದು ಸಣ್ಣ ಮಗು 2 ವರ್ಷ ಪ್ರಾಯ. ಆ ಮಗು ಮಾತನಾಡುವುದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಸಮಾಜ ನೋಡಿದೆ. ಆ ತಾಯಿಗೆ ಏನಾಗಿದೆ ಅಂತೇಳಿ ತೊದಲು ನುಡಿಯಲ್ಲಾದರೂ ಆ ಮಗು ಹೇಳ್ತಾ ಇದೆ, ಎಕ್ಸ್ಪ್ರೆಷನ್ ಮಾಡ್ತಾ ಇದೆ. ಒಂದನೇದಾಗಿ ಈಗ ಅದು ಸಾವು ಎನ್ನುವಂತಹ ಸಾವು ಯಾವ ರೀತಿಯಲ್ಲಿ ಅದು ಕೊಲೆ ಆಗಿದೆ ಅನ್ನೋದರದ್ದು ಇನ್ನೇನು ಖಚಿತ ಆಗಬೇಕಾಗಿದೆ. ಆದರೂ ಕೂಡ ಈ ಒಂದು ಪರಿಸ್ಥಿತಿಯನ್ನು ಇಟ್ಟು ನೋಡುವಂತಹ ಸಂದರ್ಭದಲ್ಲಿ ಕೊಲೆ ಅನ್ನುವ ರೂಪದಲ್ಲಿಯೇ ಇದೆ. ಅಥವಾ ಇನ್ನು ಆತ್ಮಹತ್ಯೆ ಆದರೂ ಎರಡೂ ಕೂಡ ದುಃಖಕರವಾದದ್ದೇ. ಆತ್ಮಹತ್ಯೆಗಾದರೆ ಅದರದ್ದೇ ಆದಂತಹ ಕಾರಣಗಳಿರಲೇಬೇಕು. ಒಂದು ಸಣ್ಣ ಹೆಣ್ಮಗು, 20-22 ವರ್ಷದ ಹೆಣ್ಮಗು, ಆ ಹೆಣ್ಮಗು ಆತ್ಮಹತ್ಯೆ ಮಾಡಿಕೊಳ್ಬೇಕಾದ್ರೂ ಕಾರಣ ಇರಬೇಕು. ಕೊಲೆಯಾದರೆ ಕೊಲೆ. ಇದಕ್ಕೆ ಕಠಿಣವಾದ ಶಿಕ್ಷೆ ಇಲ್ಲಿ ಜಮಿಯತುಲ್ ಉಲಮಾದ ನಿಯೋಗ ಇದೆ. ಅದೇ ರೀತಿಯಲ್ಲಿ ಹಲವಾರು ಸಂಘ ಸಂಸ್ಥೆಗಳಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ, ಕರ್ನಾಟಕದ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ಹೇಳಲಿಕ್ಕಿರುವಂಥದ್ದು ಇದನ್ನು ವಿಷಯವಾಗಿ ತೆಗೆದುಕೊಳ್ಬೇಕು. ಇದನ್ನೊಂದು ಪ್ರಮುಖ ವಿಷಯವಾಗಿ ತೆಗೆದುಕೊಳ್ಬೇಕು. ಮಹಿಳಾ ಕಲ್ಯಾಣ ಇಲಾಖೆಗಳಿವೆ, ಅದೇ ರೀತಿಯಲ್ಲಿ ಮಾನವೀಯ ಅಂತಹ ಸಂರಕ್ಷಣಾ ಸಂಸ್ಥೆಗಳಿವೆ, ಹಲವಾರು ಇಲಾಖೆಗಳು ಇದಕ್ಕೆ ಸಂಬಂಧಪಟ್ಟಿದೆ. ಈ ಎಲ್ಲ ಇಲಾಖೆಗಳು ಕೂಡ ಇಲ್ಲಿ ಭೇಟಿ ಕೊಟ್ಟುಕೊಂಡು ಈ ವಿಷಯವನ್ನು ವಿಷಯವಾಗಿ ತೆಗೆದುಕೊಂಡು ಒಂದು ಮಾನವೀಯತೆಯ ನೆಲೆಯಲ್ಲಿ ಒಂದು ಹೆಣ್ಮಗು, ಆ ಹೆಣ್ಮಗುವನ್ನು ವಿವಾಹ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಎಷ್ಟೋ ಕಷ್ಟಗಳಿರ್ತದೆ. ಇದು ಕೂಡ ಒಂದು ಸಣ್ಣ ಮನೆ, ನೀವು ನೋಡ್ತಾ ಇದ್ದೀರಿ, ಬಡ ಕುಟುಂಬ. ಆ ಒಂದು ಕುಟುಂಬಕ್ಕೆ ಇಷ್ಟೊಂದು ದೊಡ್ಡ ಅನ್ಯಾಯವಾದಾಗ ಅವರ ಧ್ವನಿಯನ್ನು ಎಲ್ಲಿಗೆ ತಲುಪಿಸಲಿಕ್ಕೆ ಅವರಿಗೆ ಒಂದು ಇತಿಮಿತಿಗಳಿರ್ತದೆ. ಆ ಧ್ವನಿಯನ್ನು ತಲುಪಿಸಬೇಕಾದಂತಹ ಕೆಲಸವನ್ನು ಎಲ್ಲ ಸಂಘ ಸಂಸ್ಥೆಗಳು ಜಾತಿ ಧರ್ಮ ಬಿಟ್ಟುಕೊಂಡು ಮಾಡಿ ಕಠಿಣವಾದ ಶಿಕ್ಷೆ ಆಗಬೇಕು. ಮಾತ್ರವಲ್ಲ, ಆ ಶಿಕ್ಷೆ ಏನು ಅಂತೇಳಿ, ಅವರಿಗೆ ಕೊಟ್ಟಂತಹ ಶಿಕ್ಷೆ ಏನು ಅಂತೇಳಿ ಜನರಿಗೆ ತಿಳಿಯಬೇಕು. ಇಂತಹ ಘಟನೆಗಳು ಪುನರಾವರ್ತನೆ ಆಗುವುದು ಯಾವಾಗ ಅಂತ ಕೇಳಿದರೆ, ಈ ಘಟನೆ ನಡೆದದ್ದು ಗೊತ್ತಾಗ್ತದೆ, ಎಲ್ರಿಗೂ ಗೊತ್ತಾಗ್ತದೆ. ಇವತ್ತು ನನ್ನ ತಾಯಿ ಕೂಡ ಇವತ್ತು ಬೆಳಿಗ್ಗೆ ನನ್ನ ಮನೆಯಲ್ಲಿ ಹೇಳಿದರು, ನಾನು ನಿನ್ನೆ ನಿದ್ದೆ ಮಾಡಿಲ್ಲ ಮಗುವಿನ ಮಾತು ಕೇಳಿ ಅಂತೇಳಿ. ಅಷ್ಟೊಂದು ಭಾವನಾತ್ಮಕ ಆಗ್ತಾರೆ. ಆದರೆ ನಂತರ ಇದಕ್ಕೆ ಏನು ಶಿಕ್ಷೆ ಆಗಿದೆ ಎನ್ನುವುದು ಜನರಿಗೆ ಗೊತ್ತಾಗಲ್ಲ. ಆ ಶಿಕ್ಷೆ ಗೊತ್ತಾಗುವ ರೀತಿಯಲ್ಲಿ ರಾಜ್ಯ ಸರ್ಕಾರ, ಅದೇ ರೀತಿಯಲ್ಲಿ ಇತರ ಸಂಘ ಸಂಸ್ಥೆಗಳೆಲ್ಲವೂ ಕೂಡ ಇದನ್ನು ವಿಷಯವಾಗಿ ತೆಗೆದುಕೊಂಡು ನಮ್ಮ ಜಿಲ್ಲೆಯ, ನಮ್ಮ ಕ್ಷೇತ್ರದ ಶಾಸಕರು ಭೇಟಿ ಕೊಟ್ಟು ಅಥವಾ ಜಿಲ್ಲೆಯ ಪ್ರಮುಖ ಮಂತ್ರಿಗಳು ಭೇಟಿ ಕೊಟ್ಟು ಇದನ್ನು ವಿಷಯವಾಗಿ ಸ್ವೀಕರಿಸಿಕೊಂಡು ಇದಕ್ಕೆ ಕಠಿಣವಾದಂತಹ ಶಿಕ್ಷೆಯನ್ನು ಖಂಡಿತವಾಗಿ ಕೊಡಬೇಕು. ಅದು ಕೊಡದೆ ನಾವು ಕೂಡ ಬಿಡಲ್ಲ. ನಾವು ಕೂಡ ಇದರ ಹಿಂದಿದ್ದೇವೆ. ಇದನ್ನು ಫಾಲೋ ಅಪ್ ಮಾಡಿಯೇ ಮಾಡ್ತೇವೆ. ಈಗಾಗಲೇ ಅತ್ತೆ, ಮಾವ ಹಾಗೆ ನಾದಿನಿಯನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಸೊ ಈ ಬಗ್ಗೆ ತಮ್ಮ ಅಭಿಪ್ರಾಯ? ಖಂಡಿತವಾಗಿಯೂ ಕೂಡ ಅದು ಇನ್ನೂ ರಿಪೋರ್ಟ್ ಬರಬೇಕಾಗಿದೆ. ಕಠಿಣವಾದ ಜಾಮೀನಿಲ್ಲದಂತಹ ಶಿಕ್ಷೆ ಆ ಮೂವರಿಗೂ ಕೂಡ ಕೊಡಲೇಬೇಕು. ಕಠಿಣವಾದ ಶಿಕ್ಷೆ ಕೊಡಬೇಕು. ಆ ಶಿಕ್ಷೆ ಏನು ಅಂತೇಳಿ ಸಮಾಜಕ್ಕೆ ತಿಳಿಯಬೇಕು. ಇನ್ನು ಅದು ಕುಟುಂಬದೊಳಗಡೆ ಪುನರಾವರ್ತಿತ ಆಗಬಾರ್ದು.